ಇದರಲ್ಲಿ ನಾನು ಇದ್ದೀನಿ, MJ ಖಾನ್ ಅಂತ. ಇದು ಬಹಳ ವರ್ಷ ಇಂಪಾರ್ಟೆಂಟ್ ಮುಸ್ಲಿಮ್ಸ್ ಈಗ ಛತ್ತೀಸ್ಗಢದಿಂದ ಬಂದಿದ್ದು ಫಾರೆನ್ ಕೇಳಿ. ಮೊಹಮ್ಮದ್ ಯೂನುಸ್ ಅಂತ ಈ ಅರಾಮ್ಕೋಗೆ ರೆಪ್ರೆಸೆಂಟ್ ಮಾಡ್ತಾರೆ ಸೌದಿ ಅರೇಬಿಯಾದಲ್ಲಿ ಬಂದಿದ್ದು. ಒಬ್ರು ಪ್ರೊಫೆಸರ್ ಶಾಹಿದ್ ಅಂತ ಇಸ್ಲಾಮಿಕ್ ಸೆಂಟರ್ ಅವ್ರು ಬಂದಿದ್ದು. ಇಸ್ಲಾಮಿಕ್ ಸೆಂಟರ್ ಲುಧಿ ರೋಡ್ನಲ್ಲಿ ಇದೆಯಲ್ಲ, ಅದು ಸಿರಾಜ್ ಕುರಿಚ್ ಅಂತ ಬಹಳ ದೊಡ್ಡ ವ್ಯಕ್ತಿ. ಇಂಥವ್ರು ಬಹಳ ಪ್ರಾಮಿನೆಂಟ್ ಮುಸ್ಲಿಮ್ಸ್ ಆಫ್ ದಿ ಕಮ್ಯುನಿಟಿ. ಈಗ ಕೀ ಪಾಯಿಂಟ್ಸ್ ಏನ್ ಸರ್, ಏನನ್ನು ನಿಗ್ರಹಿಸಬೇಕು ಮತ್ತೆ ಯಾವ ಅಂಶಗಳ ಮೇಲೆ ಹೆಚ್ಚು ಚರ್ಚೆ ಆಗಿರೋದು? ಅದೇ ಈ ಕೀ ಪಾಯಿಂಟ್ಸ್ ಏನಂದ್ರೆ, ಈ ಪ್ರಿವೇಲಿಂಗ್ ಲಾ ಅಂಡ್ ಆರ್ಡರ್ ಇನ್ ದಿ ಕಂಟ್ರಿ, ಪ್ರಿವೇಲಿಂಗ್ ಈ ತರ ಮೈನಾರಿಟಿಗೆ ಮಾತ್ರ ಕಾನೂನು ಮಾಡ್ತಾ ಇರೋದು, ಯಾರ ಗಟ್ಟ ಬಿಟ್ಟಿದ್ದಾನೆ ಅವನಿಗೆ ಹರಾಸ್ ಮಾಡೋದು, ಯಾರು ಬುರ್ಖಾ ಹಾಕೊಂಡಿದ್ರೆ ಅವ್ರಿಗೆ ರೇಗಿಸೋದು, ಇದೆಲ್ಲ ನಿಲ್ಲಿಸಬೇಕು. ಇದು ಅತಿ ಆಯ್ತು. ಅದಕ್ಕೆ ಮನವಿ ಮಾಡ್ಕೊಳ್ಳೋಕೆ ನಾವು ಸರ್, ಇತ್ತೀಚೆಗೆ ಯಾವ ಘಟನೆಗಳನ್ನ ತಾವು ಮುಖ್ಯವಾಗಿ ಇಟ್ಕೊಂಡು ರಕ್ಷಣಾ ಸಚಿವರನ್ನ ಭೇಟಿಯಾದ್ರಿ ಅನ್ನೋದು? ಯಾಕೆಂತಂದ್ರೆ ಮೇನ್ ಅಜೆಂಡಾ ನಿಮ್ದು ಏನಾಗಿತ್ತು ಇತ್ತೀಚೆಗೆ, ಯಾವ ಘಟನೆಗಳು ಅಂತ? ಘಟನೆಗಳು ಈಗ ಉತ್ತರಾಖಂಡ್ನಲ್ಲಿ ದೀಪಕ್ ಮೊಹಮ್ಮದ್ ನಡೀತಲ್ಲ, ಮೊಹಮ್ಮದ್ ದೀಪಕ್ ಯಾರ ನೀವು ಅಂತ ಕೇಳಿದಾಗ ಆಮ್ ದೀಪಕ್ ಮೊಹಮ್ಮದ್ ಅಂತ ಹೇಳ್ತಾರೆ. ಅವ್ನ್ ಕಾಪಾಡ್ದ, ಅವ್ರಿಗೆ ಬಾಬಾ ಸ್ಟೋರ್ ಅಂತ ಇರ್ತಲ್ಲ ಅವ್ರಿಗೆ ಕಾಪಾಡ್ದ. ಇಂಥ ಘಟನೆ ಹಲವಾರು ಘಟನೆಗಳು ನಡೀತಾ ಅದನ್ನ ಹೇಳಿದ್ವಿ, ಅದನ್ನು ಹೇಳಿದ್ವಿ. ಈಗ ತೋರ್ಸಾರಲ್ಲ ರೈಫಲ್ಲು, ಒಬ್ಬ ಮುಖ್ಯಮಂತ್ರಿ ಆಸಾಮ್ದು, ಅದೇನ್ ಮಿಯಾ ಮಿಯಾ ಏನಿತ್ತು, ನಾವೇನು ಅಷ್ಟಕ್ಕೆ ಹೋಗಿದ್ವಿ ಮಿಯಾ हम क्या मियाँ को सबक सिखाएंगे ಅಂದ್ರೆ ಸರಿಗಿಲ್ಲ. ಇದು ರೆಸಲ್ಮೆಂಟ್ ತೋರ್ಸಕ್ಕೆ ನಾವು ಬಂದಿದ್ದೀವಿ. ಈಗ ಹೋಮ್ ಮಿನಿಸ್ಟರ್ ಮತ್ತೆ ಪ್ರೈಮ್ ಮಿನಿಸ್ಟರ್ ಭೇಟಿ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು? ಅದು ತಕ್ಷಣ ಮೆಸೇಜ್ ತಮ್ಮನ್ನೆಲ್ಲ ತಿಳಿಸ್ತೀನಿ ನಾನು. ಭೇಟಿ ಮಾಡಕ್ ಮುಂಚೆ ನಾನು ತಿಳಿಸ್ತೀನಿ. ಸರ್, ಈಗ ನಿಮ್ಮ ವಿಚಾರದಲ್ಲಿ ಮುಂದಿನ ರಾಜಕೀಯ ನಡೆ ಏನು ಸರ್? ಗಾಯಬಾಗ್ಬಿಟ್ಟಿದ್ರೆ ಎಲ್ಲೂ ಕಾಣ್ತಿಲ್ಲ. ಎಲ್ಲ ಗಾಯಬಿಲ್ಲ, ನನ್ ಸ್ವಲ್ಪ ಎಲ್ಲ ಸೇರಿ ಸ್ವಲ್ಪ ಕೋರ್ಟ್ ಕೇಸ್ ಅದೆಲ್ಲ ಆಯ್ತು. ಈಗ ಸ್ಲೋ ಆಗಿ ಆಚೆ ಬರ್ತಾ ಇರ್ತೀನಿ. ರಾಜಕೀಯ ನಮ್ಮ ಬ್ಲಡ್ ನಲ್ಲಿ ಇದೆ ರೀ. ವಿದ್ಯಾರ್ಥಿ ಜೀವನದಿಂದ ನಾನು BK ಹರಿಪ್ರಸಾದ್, ರಾಜಲಿಂಗ ರೆಡ್ಡಿ, HM ರೇವಣ್ಣ ನಾವೆಲ್ಲ ವಿದ್ಯಾರ್ಥಿ ಜೀವನದಿಂದ ರಾಜಕೀಯಕ್ಕೆ ಬಂದಿರೋದು. ಚಿಕ್ಕಪ್ಪಾಗ ದೊಡ್ಡಪ್ಪಾಗ ಇಟ್ಕೊಂಡು ರಾಜಕೀಯಕ್ಕೆ ಬರುವಂತ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀರಾ? ಮಾಡ್ತೀವಿ. ಈಗ ಆಕ್ಟಿವ್ ಆಗಿದ್ದೀವಿ, ಬಂದಿರೋದು ಆಕ್ಟಿವ್. ಯಾವ ಪಾರ್ಟಿಯಿಂದ ಮಾಡ್ತೀರಾ? ಎಲ್ಲಿಂದ ಕಮ್ ಬ್ಯಾಕ್ ಮಾಡ್ತೀರಿ ಅಂತ ಹೇಳ್ತೀನಿ. ಒಟ್ಟು ಬರೋದು ಕನ್ಫರ್ಮ್ ಸರ್? ಖಂಡಿತ ಮನೇಲಿ ಮಲ್ಕೊಡ್ತೀವಿ ಅನ್ಕೊಂಡಿದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾವು ಒಂದು ಡೆಲಿಗೇಷನ್ ನಲ್ಲಿ ಇಂಪಾರ್ ಅಂತ ಒಂದು ಸಂಸ್ಥೆ ಇದೆ ಡೆಲ್ಲಿನಲ್ಲಿ, ಇಡೀ ದೇಶದಲ್ಲಿ ಇದೆ. ಇದು ಇಂಪಾರ್ ಅಂದ್ರೆ ಇಂಡಿಯನ್ ಮುಸ್ಲಿಮ್ಸ್ ಫಾರ್ ಪ್ರೋಗ್ರೆಸ್ ಅಂಡ್ ರಿಫಾರ್ಮ್ಸ್. ಆ ಡೆಲಿಗೇಷನ್ ನಾವು ರಾಜನಾಥ್ ಸಿಂಗ್ಗೆ ಭೇಟಿ ಮಾಡ್ತೀವಿ. ನಿನ್ನೆ 1.5 ಗಂಟೆ ಅವ್ರ ಜೊತೆಗೆ ಚರ್ಚೆ ಆಯ್ತು. ದೇಶದಲ್ಲಿ ಹಲವಾರು ಕಡೆ ಅಲ್ಪಸಂಖ್ಯಾತರಿಗೆ ಯಾವ ತರ ತೊಂದರೆ ಆಗ್ತಾ ಇದೆ, ಯಾವ ತರ ಒಂದು ಭಯದ ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಯಾರು ಗಡ್ಡ ಬಿಟ್ಟಿದ್ದಾನೆ ಅವನಿಗೆ ಶ್ರೀರಾಮ್ ಅಂತ ಹೇಳಿ ಹೊಡೆಯೋದು. ಒಬ್ಬ ಮುಖ್ಯಮಂತ್ರಿ, ಒಬ್ಬ ನಾಚಿಕೆ ಆಗುತ್ತೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹಿಂಗ್ ತೋರ್ಸೋದು ಗನ್ನು, ಯಾರು ಟೋಪಿ ಹಿಂಗ್ ಹಾಕೊಂಡಿರ್ತಾರ ಸಾಬ್ರಿಗೆ, ಇಂಥ ದೇಶ ನೋಡ್ಬೇಕಿತ್ತು. ನಾವು ರಾಜಕೀಯ ಜೀವನದಲ್ಲಿ ಕಾಲೇಜ್ ಲೈಫಿಂದ ರಾಜಕೀಯ ಜೀವನದಲ್ಲಿ ಇದ್ದೀವಿ. ಹಲವಾರು ಸರಿ ಮಂತ್ರಿ ಆಗಿದ್ದೀವಿ, ಹಲವಾರು ಸರಿ 7 ಸರಿ ಗೆದ್ದಿದ್ವಿ, ಹಲವಾರು ಸರಿ ರಾಜಕೀಯ ನೋಡ್ತೀವಿ, ಹಲವಾರು ಎಷ್ಟೋ ಮುಖ್ಯಮಂತ್ರಿಗಳು. ಒಬ್ಬ UP ಮುಖ್ಯಮಂತ್ರಿ ಹೇಳ್ತಾನೆ ಇವರು ಕಟ್ವೆ ಅಂತ, ಒಬ್ಬ ಮುಖ್ಯಮಂತ್ರಿ ಹೇಳ್ತಾನೆ ಗನ್ ತೋರಿಸ್ತಾನೆ. ಆಮೇಲೆ ಟ್ರೈನ್ನಲ್ಲಿ ಹೋಗ್ತಾ ಇದ್ದ ಯಾರನ್ನ ಸಾವಣ್ಣ ಹೋದ್ರೆ ಅವನ್ಗೆ ಹೊಡಿಯೋದು, ಯಾರನ್ನ ಅವನಿಗೆ ಶ್ರೀರಾಮ್ ಬೋಲು ಅಂತ ಹೊಡೆದು. ಅವನು ಉತ್ತರಾಖಂಡ್ನಲ್ಲಿ ಒಂದು ಅಂಗಡಿ ಇಟ್ಟಿದ್ರೆ ಅವನು ಬಾಬಾ ಅಂಗಡಿ ಅದು ಚೇಂಜ್ ಮಾಡಿ ಅಂತ 150 ಜನ ಒಬ್ಬ ದೀಪಕ್ ಅಂತ ಸಹಾಯ ಮಾಡಕ್, ತುಮಾರ ನಾಮ್ ಕ್ಯಾ ಹೈ, ಮೇರಾ ನಾಮ್ ದೀಪಕ್ ಮೊಹಮ್ಮದ್ ಹೈ ಅಂತ ಅವ್ನು ಫೈಟ್. ಅವನಿಗೆ ಸಲ್ಯೂಟ್ ಕೊಡ್ತೀವಿ. ಆ ದೀಪಕ್ ಮೊಹಮ್ಮದ್ಗೆ ನಾವು ಸಲ್ಯೂಟ್ ಕೊಡ್ತೀವಿ. ನಮ್ಮ ದೇಶದಲ್ಲಿ ಹಿಂದೂಸ್ ಇದ್ದಾರೆ, 5% ಪೊಲಿಪೊಲ್ರು ನಮ್ಮ ಕಡೆನೇ ಇದ್ದಾರೆ, ಇಲ್ಲ ಅಂತ ಇಲ್ಲ, ನಾವು ಅವ್ರಿಗೂ ಖಂಡಿಸ್ತೀವಿ. ಬಟ್ ಈ ತರ ತೊಂದರೆ ಒಂದು ವಾತಾವರಣ, ಒಂದು 25 ಕೋಟಿ ಮುಸಲ್ಮಾನರು ಈ ದೇಶದಲ್ಲಿ ಇದ್ದಾರೆ. ಏನ್ ಮಾಡಕ್ ಹೊರಟಿದ್ರಿ? ನಮ್ಗೆಲ್ಲ ಸಮುದ್ರದಲ್ಲಿ ಹಾಕ್ಬಿಡ್ತೀರಿ ಏನು? ನಾವು ಇಲ್ಲೇ ದೇಶದಲ್ಲಿ ಇಲ್ಲೇ ಇರ್ತೀವಿ, ಇಲ್ಲೇ ಈ ತರ ವಾತಾವರಣ ದೇಶದಲ್ಲಿ ಆಗ್ತಾ ಇರೋದು ಸರಿಗಿಲ್ಲ ಅಂತ ಹೇಳಿ ನಾವು ಶ್ರೀ ರಾಜನಾಥ್ ಸಿಂಗ್ ಅವ್ರು ಭೇಟಿ ಮಾಡ್ತೀವಿ. ಇವತ್ತು ಶ್ರೀ ಕುಮಾರಸ್ವಾಮಿ ಅವರು ನಮಗೆಲ್ಲ ತಿಂಡಿ ಕರೆದಿದ್ದು, ಬ್ರೇಕ್ಫಾಸ್ಟ್ ಕರೆದಿದ್ದು. ಅವರು ದೊಡ್ಡತನ ಅದು, ಬಹಳ ಪ್ರೀತಿಯಿಂದ ಮಾತಾಡ್ತಿದ್ರು. ಅವರು ಕೂಡ ಹೇಳಿದ್ರು, ಒಂದು ಅಮಿತ್ ಶಾ ಜೊತೆಗೆ, ಹೋಮ್ ಮಿನಿಸ್ಟರ್ ಜೊತೆಗೆ ಒಂದು ಮೀಟಿಂಗ್ ಅರೇಂಜ್ ಮಾಡ್ತೀನಿ. ಅದು ಆದಷ್ಟು ಒಳ್ಳೆ ಸನ್ಮಾನ್ಯ ಪ್ರಧಾನಮಂತ್ರಿ
ಸನ್ಮಾನ್ಯ ಮೋದಿ ಸಾಹೇಬ್ರ ಜೊತೆ ಕೂಡ ಒಂದು ಮೀಟಿಂಗ್ ಮಾಡಿಸಿ ಯಾರನ್ನ ಒಂದು ರೆಸರ್ವ್ಮೆಂಟ್ ತೋರಿಸ್ಬೇಕಲ್ಲ. ಸುಮ್ಮನೆ ತಮಾಷೆ ನೋಡ್ಕೊಂಡಿದ್ರೆ ಆಗೋದು. ಯಾರು ನಾವು ಪ್ರೊಟೆಸ್ಟ್ ಮಾಡಬೇಕಲ್ಲ. ನಾವು ಪ್ರೊಟೆಸ್ಟ್ ಮಾಡ್ದಂಗೆ ಎಲ್ಲ ಆಯ್ತು ಸರಿ, ಎಲ್ಲ ಆಯ್ತು ಸರಿ, ನಾವು ಒಂದು ಟ್ರಾನ್ಸ್ಫರ್ ಮಾಡಿಕೊಡಿ, ಒಂದು ಪೋಸ್ಟಿಂಗ್ ಹಾಕಿ. ವಿ ಆರ್ ಪ್ರೌಡ್ ಆಫ್ ದಿಸ್ ನೇಷನ್. ನಾವು ಭಾರತೀಯರು ಫಸ್ಟ್, ಆಮೇಲೆ ಮುಸಲ್ಮಾನರು. ಬಟ್ ನಮಗೆ ಈ ಥರ ಟ್ರೀಟ್ ಮಾಡೋದು ಸರಿ ಇಲ್ಲ. ಆಮೇಲೆ ಸುಮ್ಮನೆ ಇದ್ಬಿಟ್ರೆ ವಿಶ್ವ ಹಿಂದೂ ಪರಿಷತ್ ಆಗಲಿ, ಬಜರಂಗ್ ದಳ ಅವರಾಗಲಿ, RSS ಅವ್ರಿಗೆ ನಾವು ರೆಸ್ಪೆಕ್ಟ್ ಮಾಡಲ್ಲ. ನಿನ್ನೆ RSS ಚೀಫ್ ಅವರು ಬಾಂಬೆನಲ್ಲಿ ಬಹಳ ಚೆನ್ನಾಗಿ ಮಾತಾಡ್ತಾರೆ. ಅವ್ರಿಗೆ ಸ್ವಾಗತ ಮಾಡ್ತೀವಿ. ಸಲ್ಮಾನ್ಗೆ ಕರೆದಿದ್ರಿ, ಸಲ್ಮಾನ್ಗೂ ಕರೀರಿ, ಮುಸಲ್ಮಾನ್ಗೂ ಕರೀರಿ ಅಂತ ಹೇಳಿ. ಸಲ್ಮಾನ್ ಹೋಗಿದ್ದ ಅಲ್ಲಿ ನಮ್ಗೆ ಬಹಳ ಹೆಮ್ಮೆದ ವಿಷಯ. ಬಟ್ ಸಲ್ಮಾನ್ ಜೊತೆಗೆ ಮುಸಲ್ಮಾನ್ಗೂ ಕರೀರಿ, ಮುಸಲ್ಮಾನ್ರಿಗೂ ಜೊತೆಗೆ ಇಟ್ಕೊಳ್ರಿ, ಒಂಥರ ನಮ್ಗೆ ಒಂದು ಕಾರ್ನರ್ ಮಾಡಬೇಡ್ರಿ ಈ ಮನವಿ. ಇದೆಲ್ಲ ಹೇಳಕ್ಕೆ ನಾವು ಡೆಲ್ಲಿಗೆ ಬಂದು ರಕ್ಷಾ ಮಂತ್ರಿ ಜೊತೆಗೆ ಮೀಟಿಂಗ್ ಆಯ್ತು 1.5 ಗಂಟೆ. ನನಗೆ ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆ ಮೀಟಿಂಗ್ ಆಯ್ತು. ಇದೇ ತರ ಆಕ್ಟಿವಿಟಿ ನಡೀತದೆ. ಸರ್, ಈಗ ಈ ಸಮಿತಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.